ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಂಜೆ ನ್ಯೂಸ್. ವಿಜಯಪುರ ನಗರದ ವಾರ್ಡ್ ನಂಬರ್ 34ರಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರಜಾಕ್ ಹೋರ್ತಿ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ನೇರ ಆರೋಪ ಮಾಡಿದ್ದಾರೆ. ಅವರ ಪ್ರಕಾರ ಕಳೆದ 3 ವರ್ಷಗಳಿಂದ ಅನೇಕ ಕೆಲಸಗಳು ಮಂಜೂರಾಗಿದ್ದರೂ ಕೇವಲ ನೆಪಗಳನ್ನು ಹೇಳಿ ಕಾಮಗಾರಿಗಳನ್ನು ತಡೆಯಲಾಗುತ್ತಿದೆ. ಅಷ್ಟೇ ಅಲ್ಲ, ರಾಜಕಾಲುವೆ ಕಾಮಗಾರಿಗೆ ಮೀಸಲಾಗಿದ್ದ 60 ಲಕ್ಷ ರೂಪಾಯಿ ಅನುದಾನವನ್ನು ಬೇರೆಡೆಗೆ ವರ್ಗಾಯಿಸಲಾಗಿದೆ ಎಂದು ಅವರು ದೂರಿದ್ದಾರೆ. ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ. ಇದೀಗ ಮುಂದಿನ 2 ದಿನಗಳಲ್ಲಿ ಕಾಮಗಾರಿ ಆರಂಭವಾಗದಿದ್ದರೆ ತಾವೇ ಸ್ವತಃ ರಸ್ತೆಗೆ ಇಳಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ನಿರ್ಲಕ್ಷ್ಯಕ್ಕೆ ಪಾಲಿಕೆ ಆಡಳಿತ ಏನು ಉತ್ತರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಜೆ ನ್ಯೂಸ್. ಇವತ್ತು ವಾರ್ಡ್ ನಂಬರ್ 34ರಲ್ಲಿ ಬಹಳ ವರ್ಷದಿಂದ ಸಮಸ್ಯೆ ಇದೆ. ರಾಜಕೌಲೆ ಏನು ಕೆಲಸ ಇತ್ತು, ನಾನು ಸುಮಾರು ಇನ್ನ 10-15 ವರ್ಷದಿಂದ ಸತತ ಪ್ರಯತ್ನ ಮಾಡಿ ಒಂದು 7.5 ಕೋಟಿ ರೂಪಾಯಿದ ಬಾಕ್ಸ್ ಕಾಲ್ವೇಟ್ ಅನ್ನು ಮಾಡಿದ್ದು. ಈಗ ಸುಮಾರು 3 ವರ್ಷದಿಂದ ನಮ್ಮ ಆಯುಕ್ತರಿಗೆ ಹೇಳಿ ಸಾಕಾಗಿತ್ತು. ಅಂದ್ರೆ 3 ವರ್ಷದಿಂದ ಈ ಕಡೆ ಆ ಗುಡ್ಡಡ್ಗಿ ಮತ್ತು ಭಗವಾನ್ ಅವ್ರದ್ದು ಕೇಸ್ ನಡೀತಾ ಇದೆ. ಅದಕ್ಕೆ ಒಂದು ನವ ಹೇಳಿಕಿಸಿ ಯಾವ್ದು ಕೆಲಸ ಇಲ್ಲ, ಮಾಡಕ್ ಯಾರಿಲ್ಲ. ಮತ್ತು ಇದರ ಬಗ್ಗೆ ಈ ರಾಜಕಾಲುವೆ ಬಗ್ಗೆ ಸುಮಾರು 60 ಲಕ್ಷ ರೂಪಾಯಿ ಕಾಯ್ದಿತ್ತು, ಟೆಂಡರ್ ಆಗಿದ್ದು. ಆ ಕೆಲಸವನ್ನು ಕೂಡ ಇವತ್ತು ನಮ್ಮ ನಗರ ಆಯುಕ್ತರಾದಂತ ಮಕ್ಕಳಿಗೆ ಸಾಹೇಬರು ಆ ಫಂಡ್ ಅನ್ನು ಬೇರೆ ಕಡೆ ವರ್ಗಾಯಿಸಿದ್ದಾರೆ. ಆದ್ರಿಂದ ನಮ್ಗೆ ತುಂಬಾ ನೋವು ತಂದಿದೆ. ಇವತ್ತು ನಾನು ಅವರಿಗೆ ಬೇಸರಾಗಿ ಎಲ್ಲ ಕರೆದಿದ್ದೆ. ಯಾಕಂದ್ರೆ ನಾನು ರೋಡ್ ಹಾಡಿಕೆಸಿ ಎಲ್ಲ ಜನರಿಗೆ ಸ್ಟ್ರೈಕ್ ಮಾಡಿ ಕೊಂಡಿರ್ಬೇಕನ್ನೋದು ಅಂತ ಇವತ್ತು ಪ್ಲಾನ್ ಇತ್ತು ನಮ್ದ. ಅವರು ನಿನ್ನೆ ಮಾತಾಡೋಣ ಎಲ್ಲ ಅಧಿಕಾರಿ ಕರ್ಕೊಂಡ್ ಬಂದ್ ಕಿಸಿ ಇದು ಮಾಡ್ಯಾರ. ಪದೇ ಆ ಗುಡ್ಡಟಿಗೆ ಎತ್ಕಿಸಿ ಒಂದು ನೆವ ಹಿಡ್ಕೊತ ಅವರು ಈ ಜನರಿಗೆ ಮೋಸ ಮಾಡ್ಕೊತ ಬರ್ತಾ ಇದ್ದಾರೆ. ಆ ಜನರು ಇಂಥ ವಾಸನೆ ಒಳಗೆ ಯಾವ ರೀತಿಯಲ್ಲಿ ನಿಂದಿರ್ಬೇಕು ಅನ್ನೋದು ನಾವು ಅದು ವಿಚಾರ ಮಾಡುವಂತ ಕೆಲಸ ಇದೆ. ಬಹಳಷ್ಟು ಕೆಲಸ ಉಳಿದ್ರಿಂದ ಈ ನೇರ ಸುಮಾರು 10 ತಿಂಗಳಾಯ್ತು ಕುತ್ಕಿಸಿ 10 ಲಕ್ಷ ರೂಪಾಯಿ ಕೆಲಸ ಅವ್ರು ಮಾಡಿದಂದ್ರೆ ಅವ್ ಬಹಿರಂಗವಾಗಿ ಬಂದ್ ಕಿಸಿ ಅವರು ಹೇಳಿ. ಮೊದಲೇನ್ ನಾವು ಇದ್ದಾಗ ಅವೆಲ್ಲ ಕೆಲಸ ಹಾಕಿದ್ವಿ, ಏನಾದ್ರೂ ಅದೇ ಕೆಲಸ ನಡೀತಾ ಇದೆ. ಆದ್ರಿಂದ ಇಲ್ಲಿ ಜನರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮೊನ್ನೆ ತಾನೇ ತಾವು ಕಾಲೇಬಾಗ್ನಾಗ್ನು ನೋಡಿರಿ, ಕಾಲೇಬಾಗ್ನಾಗ್ನು ಅದೇ ತರ ಕೆಲಸ ಅದ. ಕಾಲೇಬಾಗ್ನಾಗ್ನು ಹಾಕಿದ್ವು ಕೆಲಸ ಇನ್ನೂ ತನ್ನ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ. ಅಲ್ಲೇನು ಸುಮಾರು ಜನರಿಗೆ SC/ST ಮಂದಿಗೆ ಆ ಫಂಡ್ SC/ST ಮೀಸಲಿಟ್ಟು ಫಂಡ್ ಅನ್ನು ಅಲ್ಲಿ ಯುಟಿಲೈಸ್ ಆಗ್ಬೇಕಾಗಿತ್ತು, ಆಗಿಲ್ಲ. ಅಲ್ಲೇನು ಮಂದಿಗೆ ಬಹಳಷ್ಟು ತೊಂದರೆ ಅದ. ಈ ಏನ್ ಬಂದ್ ಕಿಸಿ ಇವತ್ತು ಕಮಿಷನರ್, SC ಅವರು, AW ಅವರು, JE ಅವರು ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಿದ್ದಾರೆ. ಇದು ಅತಿ ಅವಶ್ಯ ಅದ. ಇದು ಮಾಡ್ತೀವಿ ಇವತ್ತು ಪ್ರಾಮಿಸ್ ಮಾಡ್ಯಾರ. 2 ದಿವಸನಾಗ ಇದು ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. 2 ದಿವಸನಾಗ ಕೆಲಸ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಮ್ಮ ವಾರ್ಡಿನ ಜನತೆಗೆ ತೋರ್ಕಿಸಿ ನಾನೇ ಸ್ವತಃ ರೋಡ್ ಮ್ಯಾಗ ಇಲ್ಲಿ ಕೂತ್ಕಿಸಿ ಪ್ರತಿಭಟನೆ ಮೂಲಕ ನಾನು ಇದು ಒಂದು ರೋಡ್ ಹಾಡಿ ನಾನು ಇದು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಅವ್ರಿಗೆ ಈಗಲೇ ಹೇಳಿದ್ದೀನಿ. ಆ ಪ್ರಕಾರ ಅವ್ರು ಎಲ್ಲ ಡೈರೆಕ್ಷನ್ ಕೊಟ್ಟಾರ. ಎಲ್ಲ ಇವ್ರು ನಾಳೆನೆ ಕೆಲಸ ಪ್ರಾರಂಭ ಆಗ್ಬೇಕಂತಿಸಿ ನೋಡೋಣ. ಇನ್ನು 2 ದಿವಸ ನಾವು ಕಾಯ್ತು. 2 ದಿವಸ ಒಳಗಾಗಿ ಅವ್ರು ಏನಾದ್ರು ಮಾಡ್ಲಿಲ್ಲಪ್ಪ ಅಂದ್ರೆ ಅದಕ್ಕೆ ನಾವು ಉಗ್ರ ಹೋರಾಟವನ್ನು ಮಾಡ್ತು. ಇಲ್ಲಿ ಡ್ರೈನೇಜ್ ಸಮಸ್ಯೆ ಬಹಳ ಐತಿ. ಆ ಡ್ರೈನೇಜ್ ಸಮಸ್ಯೆ ಸಲುವಾಗಿ ಮುಂದೆ ಇಲ್ಲಿ ವಾರ್ಡ್ ನಂಬರ್ 32 ನಾವು ಹೊಸ ಲೈನ್ ಕೂಡ್ಸ್ಲಿಕ್ಕೆ ಅದು ಒಂದು ಪ್ರಯತ್ನ ಮಾಡಿದ್ದೆ. ಅದನ್ನು ಕೂಡ ಲೈನ್ ಹಾಕ್ಲಕತ್ತಾರ. ಹಾಕಿದ್ರಿಂದ ಎಲ್ಲ ಡ್ರೈನೇಜ್ ಏನ್ ಬ್ಲಾಕ್ ಆಗ್ಯಾವ, ಡ್ರೈನೇಜ್ ಎಲ್ಲ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯತೆ ಅದ. ಅದರಿಂದ ಇವತ್ತೇನ ಈ ನೀರು ನಿಂತಿದ್ರಿಂದ ಇದು ಕೆಟ್ಟ ವಾಸನೆ ಇಡೀ ವಿಜಯಪುರ ಜನತೆ ಹೋಗುವವರೆಗೂ ಬಿಸಿ ರೋಡ್ ಇದು. ಎಲ್ಲರೂ ಶಾಪ್ ಹಾಕಿ ಹೊಂಟಿದ್ದಾರೆ. ಆದ್ರಿಂದ ನಾ ಕಮಿಷನರ್ಗೆ ಇಲ್ಲಿ ಒಂದು 15-20 ಮಿನಿಟ್ ಇಲ್ಲಿ ನಿಲ್ಲಿಸಿನಿ. ಅವ್ರಿಗೂ ಅದು ಅರಿವು ಆಗೈತಿ. ಪ್ರಾಯಶಃ ಈ ಸಲ ಅವರು ಮಾಡ್ತಾರಂತ ನಂಬಿದ್ದೀನಿ. ಅವ್ರು ಅಕಸ್ಮಾತ್ ಇದು ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಇದೇ ಪೂರಾ ಮೇನ್ ರೋಡ್ ಹಾಡಿ ಬಿಟ್ಟು ನಾವು ಉಗ್ರ ಹೋರಾಟವನ್ನು ಮಾಡ್ಲಿಕ್ಕೆ ನಾನು ಸಿದ್ಧದಿನ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ವಿಜಯಪುರ ಸಿಟಿಯಲ್ಲಿ ಏನ್ ತೊಂದರೆ ಆಗಿದೆ, ಇದು ರಾಜಕಾಲುವೆ ಅತಿ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಈ ವಾರ್ಡ್ ನಂಬರ್ 34ರಲ್ಲಿ ಇದೆ. ಆದ್ರೆ ಏನಿದೆ ಅವ್ರು ಸಿಟಿ ಕೆಲಸ ಅಷ್ಟೇ ಮಾಡ್ಲಾತಾರೆ. ಇದು ಯಾಕೆ ಪೆಂಡಿಂಗ್ ಇಡ್ತಾ ಇದಾರೆ ಅನ್ನೋದು ಅವರು ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದಾರೆ ಕಮಿಷನರ್. ಆದ್ರಿಂದ ಶಾಸಕರ ಉದ್ಘಾಟನೆ ಮಾಡಿದಂತ ಕೆಲಸನ್ನು 2 ವರ್ಷ ಹಿಂದೆ ಉದ್ಘಾಟನೆ ಮಾಡಿ ಹೋಗಿದ್ದಾನೆ ಶಾಸಕನು ಅರಿವು ಇಲ್ಲ, ಈ ಕಮಿಷನರ್ಗೂ ಅರಿವು ಇಲ್ಲ. ಆದ್ರಿಂದ ಈ ತರ ಕೆಲಸ ಮಾಡ್ತಾ ಇಲ್ಲ. ಪ್ರಾಯಶಃ ಅವ್ರಿಗೆ ಏನಾದ್ರು ಈ ಜನತೆ ಬಗ್ಗೆ ಕಾಳಜಿ ಇತ್ತಂದ್ರ ಇನ್ನ ಇದು ಪೂಜೆ ಮಾಡಿ ಎಲ್ಲ ಉದ್ಘಾಟನೆ ಮಾಡಿ ಹೋಗಿದ್ 2 ವರ್ಷ ಆದ್ರೂ ಸಹಿತ ಇನ್ನೂ ತನಕ ಪ್ರಾರಂಭ ಆಗಿಲ್ಲ. ಬರೀ ಒಂದ್ ನವ ಹೇಳ್ತಾರೆ ಅದು ಕೇಸ್ ಐತಿ. ಏನ್ ಕೇಸ್ ಇದೆ? ಕಾರ್ಪೊರೇಷನ್ ಮ್ಯಾಗ ಕೇಸ್ ಇದೆ. ಅವ್ರವ್ರ ವೈಯಕ್ತಿಕ ಕೇಸ್ ಅದು. ಆ ಭಗವಾನ್ ಅವ್ರ ಗುಡ್ಡಡ್ಗಿ ಅವ್ರು ವೈಯಕ್ತಿಕ ಕೇಸ್, ಅವ್ರವ್ರು ಆಸ್ತಿ ಸಂಬಂಧ ಕೇಸ್ ಮಾಡ್ತದ. ನಮ್ ಕೆಲಸ ಮಾಡಕ್ ಏನ್ ತೊಂದ್ರೆ ಅದ? ಈ ನಮ್ ಕೇಸ್ ಮಾಡಕ್ ಏನು ತೊಂದ್ರೆ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅದ ಕಾರಣ ಹೇಳ್ಬೇಕಲ್ಲ.
ಸುಮ್ಮನೆ ಕತ್ತಿ ಹೇಳ್ಕೊಂಡ್ ಕಿಸಿ ಈಗ ಮೊನ್ನೆ ಜಿಬಿ ಒಳಗೆ ಅದು ವಿಷಯನೇ ಇಲ್ಲ. ಆ ತಂದ್ ಕಿಸಿ ಆ ವಿಷಯ ತಂದ್ ಕಿಸಿ ಅದು 60 ಲಕ್ಷ ರೂಪಾಯಿ ಬೇರೆ ಕಡೆ ಫಂಡ್ ವರ್ಗಾಯಿಸಿದ್ದಾರೆ. ಅದು ಯಾಕೆ ವರ್ಗಾಯಿಸಿದ್ದಾರೆ ಅಂತ ನಾನು ಲೆಟರ್ ಕೊಟ್ಟಿದ್ದೀನಿ. ನಮ್ಮ ವಾರ್ಡ್ನಾಗಿಂದು ₹1 ಹಾಕ್ಲಕ್ಕಾಗಿಲ್ಲ. ಈ ಬಿಜೆಪಿ ಮೇಯರ್ ಕೂತಾಗಿಂದು 10 ಲಕ್ಷ ರೂಪಾಯಿ ಏನಾದ್ರೆ ಯಾವ್ದು ಬಿಜೆಪಿ ವಾರ್ಡ್ನಾಗಾರೆ ಕೆಲಸ ಮಾಡಿದಾನೆ ಅಂತ ಒಂದು ಪ್ರಮಾಣ ಮಾಡಬೇಕು. ಏನಾದ್ರು ಯಾವುದೇ ವಾರ್ಡ್ನಾಗ ಕೆಲಸ ಆಗಿತ್ತು ಅಂತ ಹೇಳ್ಬೇಕು. ನಾವು ಮೇಯರ್ ಇದ್ದಾಗ ಸ್ಯಾಂಕ್ಷನ್ ಮಾಡಿದ ಕೆಲಸ ಇನ್ನೂ ತನಕ ನಡೀತಾ ಇದೆ. ಅವ್ರು ಏನಾದ್ರು ಹೊಸದಾಗಿ ಏನಾದ್ರು ಕೆಲಸ ಮಾಡಿದ್ರ, ಎಲ್ಲರೂ ಓಪನಿಂಗ್ ಮಾಡಿದ್ರ, ನೀವೆಲ್ಲರೂ ನೋಡಿದ್ರ? ಏನಾದ್ರು ಅವ್ರು ಓಪನಿಂಗ್ ಮಾಡಿದ್ ನೋಡಿದ್ರ ನೀವು? ಯಾಕೆ ಕೆಲಸ ಮಾಡ್ತಾ ಇಲ್ಲ? ಸಾಕಷ್ಟು ಫಂಡ್ ಬರ್ತಾ ಇದೆ. ನಾವು ಇದ್ದಾಗ ಫಂಡ್ ಇದಿಲ್ಲ, ಯಾವ್ದು ಫಂಡ್ ಬಂದಿದ್ದಿಲ್ಲ, ಆದ್ರೂ ಸಹಿತ ನಾವು ಅಲ್ಲಿ ಕೆಲಸ ಮಾಡಿಸಿದ್ವು. ಇಂಥವು ಒಂದು ಬಹಳಷ್ಟು ಕಷ್ಟವಾಗಿದ್ದಾಗುತ್ತೆ ಜನರು. ಅವ್ರಿಗೆ ಕೆಲಸ ಮಾಡಕ್ಕೆ ಇವ್ರಿಗೆ ಏನ್ ತೊಂದರೆ ಆಗ್ತದೆ? ಅವ್ರ ಅಕಸ್ಮಾತ್ ಇದು ಪಟ್ಟಿ ಮಾಡಲಿಲ್ಲಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ನಾನೇ ಮುಂದಿಟ್ಟು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಈ ಕಮಿಷನರ್ ಏನೈತಿ ಶಾಸಕರ ಕೈಗೊಂಬೆ ಆಗಿ ಕೆಲಸ ಮಾಡ್ಲತ್ತಾರ ಅಂತ ಹೇಳಿದ್ರು ಕೂಡ ಮತ್ತೆ ಅವ್ರಿಗೆ ಪದೇ ಅವ್ರಿಗೆ ತರ್ತಾ ಇದಾರೆ. ಯಾಕೆ ಅನ್ನೋದು ಗೊತ್ತಾಗ ಯಾಕೆ ತಂದಕ ಅವ್ರಿಗೆ ಸಿಸ್ಟಮ್ ಸಿಪಾಯಿ ಅದಾನವ, ಅದಕ್ಕೆ ತಗೊಂಡ್ ಬರ್ತಾರ ಅವರು. ಅವರೇ ತರ್ತಾರ ಅಂದ್ರೆ ಏನದ? ಮತ್ತೆ ಅವ್ರ ಮಾತು ಕೇಳ್ತಾನ, ಅವ್ರು ಎಲ್ಲಿ ಹೇಳಿದಲ್ಲಿ ಮಾಡ್ತಾನ. ಈಗ ಇಲ್ಲೇ ಫಂಡ್ ತಗದ್ ಕೇಸಿ 21 ನಂಬರ್ ವಾರ್ಡ್ನಾಗ 1.5 ಕೋಟಿ ರೂಪಾಯಿ ಕೆಲಸ ಹಾಕಿದ್ದಾರೆ. ಅಲ್ಲಿ ಏನ್ ಅವಶ್ಯಕತೆ ಇತ್ತು? ಅಲ್ಲಿ ಯಾವ ಏರಿಯಾನಾಗ ಈಗ ನೀವು ಅಲ್ಲೇ ನೀವು ಆಜಾದ್ ರೋಡ್ ನೋಡಿರಿ. ಅಲ್ಲಿ ಆಜಾದ್ ರೋಡಿಗೆ ಹೋಗೋ ಟೈಮ್ನಾಗ ಅಚ್ಚಗಡೆ ಮಗ್ಗಲ್ ಸರಾ ಬಜಾರ್ನಾಗ ಚಲೋ ರೋಡ್ ಇದ್ದಿದ್ದು KC ರೋಡ್ ಮಾಡಾಕತ್ತಾರ. ಅಲ್ಲಿ ಅಂದ್ರೆ ಯಾವ ರೀತಿ ಮನ್ಸಿಗೆ ಇವ್ರಿಗೆ ಮಾನಸಿಕತನ ಅದನ್ನ ಗೊತ್ತಾಗ್ತೈತಿ. ಅಲ್ಲಿ ಜನರಿಗೂ ಗೊತ್ತದ, ಅಲ್ಲಿ ಏರಿಯಾನಾಗೂ ಗೊತ್ತದ. ಎಲ್ಲಿ ಚಲೋ ಬರಾಕಮಾನ್ ಬಲ್ಲಿ ಚಲೋ ರೋಡ್ ಇತ್ತು, KC ಮತ್ತೆ ಅಲ್ಲಿ ಕಾಂಕ್ರೀಟ್ ಮಾಡಿಸಿದಾರೆ. ಎಲ್ಲಿ ಚಲೋ ರೋಡ್ ಅದಾವ ಅಲ್ಲಿ ಕೆಲಸ ಮಾಡಾಕತ್ತಾರ. ಎಲ್ಲಿ ರೋಡೇ ಇಲ್ಲ, ಇಲ್ಲಿ ಜುಮಾ ಮಸೀದ್ ರೋಡ್ನಿಗೆ ಹೋಗ್ರಿ, ಅಲ್ಲಿ ಏನೂ ಮಾಡಾಕತ್ತಿಲ್ಲ. ಕಾಲೇಬಾಗ್ನಾಗ ಹೋಗ್ರಿ, ಅಲ್ಲಿ ಏನೂ ಮಾಡಾಕತ್ತಿಲ್ಲ. ಯಾಕಂದ್ರೆ ಇವರೇ ಕಮಿಷನರ್ ಇದ್ದಾಗ ಇವರೇ ಸಹಿ ಹಾಕ್ಬೇಕಲ್ಲ, ಸಹಿ ಹಾಕ್ಲಾಗ್ತಾ ಇರಲಿಲ್ಲ. ಯಾವ್ದು ಕೆಲ್ಸಕ್ಕೆ ವರ್ಕ್ ಆರ್ಡರ್ ಕೊಡಕತ್ತಿಲ್ಲ. ನಾವು ಟೆಂಡರ್ ಹಾಕಿದ್ದು ವರ್ಕ್ ಆರ್ಡರ್ ಕೊಡಾಕ್ತಾ ಇಲ್ಲ ಕಮಿಷನರ್. ಯಾಕಪ್ಪ? ಏನ್ ಕಾರಣ ಕೊಡಾಕತ್ತಿಲ್ಲ? ಪದೇ ಈ ರೀತಿ ನೀವು ಮಾಡಿದ್ರೆ ನಾವು ಇದರ ಬಗ್ಗೆನೇ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧನಾದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.